ನಮಸ್ಕಾರ ಸಾರಿಗೆ ನೌಕರರೇ. ದಯಮಾಡಿ ಈ ವಿಶೇಷವಾದಂಥ ವಿಷಯ ಏನು ಅಂತಂದರೆ, ಕನಕಪುರ ಡಿಪೋ ವಿಚಾರದ ಬಗ್ಗೆ ಇದೊಂದು ಮಾಡ್ತಾ ಇದ್ದೀವಿ. ಯಾಕೆಂದರೆ ರಾಮನಗರ ಡಿವಿಷನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ. ಯಾಕೆ ಅಂತಂದರೆ ಮುಖ್ಯಮಂತ್ರಿಯ ತವರು ಕ್ಷೇತ್ರ. ಹಾಗಾಗಿ ಒಬ್ಬ ಘಟಕ ವ್ಯವಸ್ಥಾಪಕರು ಅಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಒಂದು 5-6 ಜನನ ಎತ್ತುಕಟ್ಟಿ ಒಬ್ಬ ವ್ಯಕ್ತಿಯ ಮೇಲೆ ಯಾವ ರೀತಿಯನ್ನು ಹಲ್ಲೆಯನ್ನು ಮಾಡಿದ್ರು, ಹಲ್ಲೆ ಮಾಡಿದ ಮೇಲೆ ಘಟಕ ವ್ಯವಸ್ಥಾಪಕರು ಯಾವ ರೀತಿ ಈ ಪ್ರಕರಣದಿಂದ ಬಚಾವಾಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ತಿಳಿಸೋದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿರ್ತಕ್ಕಂಥ ಸಹ ಕಾರ್ಮಿಕರನ್ನ ಎತ್ತುಕಟ್ಟಿ ಶಿವಕುಮಾರ್ ಅಂತಕ್ಕಂಥ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದಂಥ ವಿಚಾರದಲ್ಲಿ ಅದರಲ್ಲಿ ಭ್ರಷ್ಟಾಚಾರದ ವಿಚಾರವಿದೆ, ಮತ್ತೆ ಖಾಸಗಿ ಗಾಡಿಗಳಿಂದ ಹಣವನ್ನು ಕಲೆಕ್ಷನ್ ಮಾಡ್ತಾ ಇದ್ರು ಅಂತಕ್ಕಂಥ ವಿಚಾರವಿದೆ, ಹಲವಾರು ವಿಚಾರಗಳಿದೆ. ಆದ್ರೂ ಸಹ ಅಂದಿನ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮತ್ತೆ CTM ಅವರ ಗಮನಕ್ಕೆ ಸಹ ತಗೊಬಂದು 4 ಜನವನ್ನ ಸಸ್ಪೆಂಡ್ ಮಾಡ್ತೀವಿ, ಪೊಲೀಸ್ ಪ್ರಕರಣವನ್ನು ದಾಖಲು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಶಿವಕುಮಾರ್ ಜೊತೆನಲ್ಲೇ ಸೇರಿಕೊಂಡು ಘಟಕ ವ್ಯವಸ್ಥಾಪಕರು ನನಗೂ ಸಹ ಹಲ್ಲೆ ಆಗಿದೆ ಅಂತಕ್ಕಂಥ ವಿಷಯವನ್ನು ಇಟ್ಟು ಪ್ರಕರಣವನ್ನು ಅಲ್ಲಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆದ್ರೂ ಸಹ ನಾವು ಆ ವಿಚಾರದಲ್ಲಿ ಸಂಘಟನಾತ್ಮಕವಾಗಿ ತುಂಬ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಬಾರ್ದು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅಲ್ಲಿಗೆ ಆ ಪ್ರಕರಣವನ್ನು ಕೈಬಿಟ್ಟಿದ್ದು. ಆದರೆ ಮತ್ತೆ 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 ರಾಮನಗರ ಡಿವಿಷನಿಂದ ಕೆಲವು ಕಾರ್ಮಿಕರು ನಮಗೆ ಫೋನ್ ಮಾಡಿ ಕರೆ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಆತ ಇಂಪ್ಲೂಯೆನ್ಸ್ನ ಮಾಡಿಕೊಂಡು ಮತ್ತೆ ತಿರ್ಗಾ ರಾಮನಗರ ಡಿವಿಷನ್ಗೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರಲ್ಲಿ ಮತ್ತು CTM ಅವರಲ್ಲಿ ನಾನು ವಿಶೇಷವಾಗಿ ಮನವಿ ಮಾಡ್ತೀನಿ, ದಯಮಾಡಿ ಇಂಥ ರೌಡಿಸಮ್ ಹಿನ್ನೆಲೆ ಇರತಕ್ಕಂಥ ಅಧಿಕಾರಿ ವರ್ಗವನ್ನು ನೀವೇನಾದರೂ ಮತ್ತೆ ತಗೊಬಂದು ರಾಮನಗರದಲ್ಲಿ ಕುಣಿಸಿದ್ರಿ ಅಂತಂದ್ರೆ ಕಾರ್ಮಿಕರ ಕೊಲೆ ಮಾಡಿಸೋದಕ್ಕೂ ಸಹ ಇವರು ಎಸೋದಿಲ್ಲ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಪಾಪ ಶಿವಕುಮಾರ್ ಮೇಲಾದಂಥ ಮಾರಣಾಂತಿಕ ಅಲ್ಲೇ ಇದೆಲ್ಲ, ಆತ ಇನ್ನೂ ಮರ್ತಿಲ್ಲ ಪಾಪ, ಇನ್ನೂ ಕೈಯಿನ ಪಾಪ ಬ್ಯಾಂಡೇಜನ್ನು ಕಟ್ಕೊಂಡೇ ಓಡಾಡ್ತಾ ಇದ್ದಾನೆ. ಆದರೆ ಯಾವುದೋ ಇಂಪ್ಲೂಯೆನ್ಸಿನ ಒತ್ತಾಯಕ್ಕೆ ಕಟ್ಟು ಬಿದ್ದು ಮತ್ತೆ ತಿರ್ಗಾ ನೀವು ತಗೊಂಬಂದು ರಾಮನಗರ ಡಿವಿಷನ್ಗೆ ಏನಾರು ಆತನ್ನು ಕೊಟ್ಟಿದ್ದೆ ಆದರೆ ರಾಮನಗರ ಡಿವಿಷನಿನ ಕಚೇರಿಯ ಮುಂದೆ ನಾವೆಲ್ಲರೂ ಸಹ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ರಾಜಕಾರಣಗಳಲ್ಲಿ ಪ್ರಬಲವಾಗಿದ್ದರೆ ಯಾರನ್ನ ಉಪಯೋಗಿಸ್ಕೊಂಡು ಬಂದು ಮತ್ತೆ ರಾಮನಗರ ಡಿವಿಷನ್ ನಾವೇನೋ ಕೆಲಸ ಮಾಡ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ನೌಕರರಿಗೆ ತೊಂದರೆ ಕೊಡ್ಬೋದು ಅಂತಕ್ಕಂಥ ಕೆಲಸಕ್ಕೆ ಏನಾದ್ರೂ ಕೈ ಹಾಕಿದ್ರೆ ಖಂಡಿತವಾಗ್ಲೂ ಸಹ ಕಾರ್ಮಿಕ ಸಂಘಟನೆಗಳು ಕೈಕೊಟ್ಟು ಕೂರಲ್ಲ. ಕೇಂದ್ರ ಕಚೇರಿಯ ಮುಂದೆ ಮತ್ತೆ ರಾಮನಗರ ಡಿವಿಷನ್ ಕೇಂದ್ರ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಇಂಥ ಅಧಿಕಾರಿಗಳನ್ನ ದಯಮಾಡಿ ಅಕ್ಕಪಕ್ಕದಲ್ಲಿ ಕೊಡೋದಲ್ಲ, ತುಂಬಾ ದೂರಕ್ಕೆ ತೆಗೆದುಕೊಂಡೋಗಿ ಹಾಕ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಇವರಿಂದ ಕಾರ್ಮಿಕರು ಬೇಸತ್ತು ಹೋಗಿದ್ದಾರೆ, ತುಂಬಾ ದೊಡ್ಡ ಮಟ್ಟದ ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಇಂಥ ಅಧಿಕಾರಿಗಳಿಗೆ ಸರಿಯಾದಂಥ ರೀತಿ ಪಾಠ ಕಲಿಸಬೇಕು ಅಂತಂದ್ರೆ ದಯಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು. ನೀವು ಸಸ್ಪೆಂಡನ್ನು ಸಹ ಮಾಡಿಲ್ಲ, ಟ್ರಾನ್ಸ್ಫರ್ ಮಾಡಿದ್ರಿ. ಮತ್ತೆ ಪೊಲೀಸ್ ಪ್ರಕರಣದಲ್ಲಿ ಇವರೇ ಪೊಲೀಸ್ ಪ್ರಕರಣವನ್ನು ದಾಖಲು ಮಾಡೋ ರೀತಿಯಲ್ಲೂ ಸಹ ನೋಡ್ಕೊಂಡಿದ್ದಾರೆ ಆಡಳಿತ ಮಂಡಳಿ. ಹಾಗಾಗಿ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರಿಗೆ ಮತ್ತೆ CTM ಅವರಿಗೆ, ದಯಮಾಡಿ ಇಂಥ ಅಧಿಕಾರಿಗಳನ್ನ ಏನಾದರೂ ರಾಮನಗರ ಡಿವಿಷನ್ಗೆ ತಂದ್ರೆ ಉತ್ತಮವಾಗಿ ನಡೀತಾ ಇರ್ತಕ್ಕಂಥ ರಾಮನಗರದಲ್ಲಿ ನಡೀತಾ ಇರ್ತಕ್ಕಂಥ ಸಾರಿಗೆ ವ್ಯವಸ್ಥೆಯ ಅವ್ಯವಸ್ಥೆಗೆ ಏನಾದರೂ ಕಾರಣ ಆದರೆ ಅದಕ್ಕೆ ಪ್ರಮುಖವಾಗಿ ಸಚಿನ್ ಅವರೇ ನೇರವಾಗಿ ಕಾರಣ ಆಗಿರ್ತಾರೆ. ದಯಮಾಡಿ ಅವರನ್ನ ಈ ವಿಭಾಗದಿಂದ ತುಂಬಾ ವರ್ಷಗಳವರೆಗೂ ಸಹ ದೂರ ಇಡಬೇಕು ಅಂತಕ್ಕಂಥದ್ದನ್ನ ಮತ್ತೆ ಇಲ್ಲ ಅಂತರ್ನಿಗಮಕ ವರ್ಗಾವಣೆ ಮಾಡೋದನ್ನು ಸಹ ಅವರಿಗೆ ಸರಿಯಾದಂಥ ತಕ್ಕ ಶಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ಇವತ್ತು ಎಲ್ಲ ಕಾರ್ಮಿಕರು ಅವರು ಕರೆ ಮಾಡಿ ಬೆದರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಮತ್ತೆ ರಾಮನಗರ ಡಿವಿಷನ್ಗೆ ಬರ್ತೀನಿ, ನಿಮಗೆ ಪಾಠ ಕಲಿಸ್ತೀನಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರಲ್ಲಿ ಮನವಿ ಮಾಡ್ತೀವಿ, ಇಂಥ ಅಧಿಕಾರಿಗಳನ್ನ ಕಾರ್ಮಿಕರಿಂದ ದೂರ ಇರ್ತಕ್ಕಂಥ ಇಲಾಖೆಗೆ ಹಾಕಿ ವರ್ಕ್ಶಾಪ್ಗೆ ಹಾಕಿ ದಯಮಾಡಿ ಅಲ್ಲಿ ಕೆಲಸವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕಾರ್ಮಿಕ ವರ್ಗಕ್ಕೆ ಏನು ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ವಿಶೇಷವಾಗಿ CTM ಮತ್ತೆ MD ಅವರಲ್ಲಿ ಮನವಿ ಮಾಡ್ತೀನಿ. ಇನ್ನೂ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು, ಏನಿವತ್ತು KSRTC ಕನಕಪುರ ಡಿಪೋ ಒಂದೇ ಅಂತಲ್ಲ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಲವಾರು ಘಟಕಗಳಲ್ಲಿ ಇಂಥ ಕೀಚಕ ಡಿಪೋ ಮ್ಯಾನೇಜರ್ಗಳು ತುಂಬಾ ಜನ ಇದ್ದಾರೆ. ಅವ್ರುಗಳು ಏನ್ ಕೆಲಸ ಅಂತಂದ್ರೆ ದುಡ್ಡು ಮಾಡಬೇಕು, ಕಾರ್ಮಿಕರಿಗೆ ತೊಂದರೆ ಕೊಡಬೇಕು ಅಂತಕ್ಕಂಥ ವಿಚಾರವನ್ನೇ ಇಟ್ಕೊಂಡು ದಿನನಿತ್ಯ ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದು. 500,000 ಕಿಲೋಮೀಟರ್ ಡ್ಯೂಟಿ ಮಾಡ್ಕೊಂಡ್ ಬರ್ತಕ್ಕಂಥ ಚಾಲಕ ನಿರ್ವಾಹಕರ ಬಗ್ಗೆ ಇರ್ತಕ್ಕಂಥ ನಿರ್ಲಕ್ಷ್ಯತನವನ್ನ ಏನಾದರೂ ಇದೇ ರೀತಿ ಮುಂದುವರಿಸಿದ್ರೆ ಪ್ರತಿ ಘಟಕದ ಮುಂದೆನೂ ಸಹ ನಾವೂ ಸಹ ನುಗ್ಗಿ ಸರಿಯಾದಂಥ ಪಾಠವನ್ನು ಕಲಿಸಬೇಕಾಗುತ್ತೆ. ಯಾಕಂದ್ರೆ ಕಾರ್ಮಿಕ ವರ್ಗ ಎಚ್ಚೆತ್ಕೊಂಡಿದೆ, ಸಾಕಾಗಿದೆ. ಇಲ್ಲಿವರೆಗೂ ನೀವು ಮಾಡಿರ್ತಕ್ಕಂಥ ಅನ್ಯಾಯ ಅಕ್ರಮ ಇವೆಲ್ಲವನ್ನು ನೋಡಿ 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 ಕಾರ್ಮಿಕ ವರ್ಗ ಬೇಸತ್ತಿದ್ದಾರೆ. ದಯಮಾಡಿ ಕಂಡಕ್ಟ್ರು, ಡ್ರೈವರು, ಮೆಕ್ಯಾನಿಕ್, ಆಫೀಸ್ ಸಿಬ್ಬಂದಿಗಳನ್ನು ಸಹ ಮಾನವೀಯತೆ ದೃಷ್ಟಿನಲ್ಲಿ ನೋಡೋದನ್ನ ಕಲಿಬೇಕು ಅಂತಕ್ಕಂಥದ್ದನ್ನು ನಾನು ಘಟಕ ವ್ಯವಸ್ಥಾಪಕರಲ್ಲಿ ಮನವಿ ಮಾಡ್ತೀನಿ. ನೀವು ಘಟಕ ವ್ಯವಸ್ಥಾಪಕರು ಮಾನವೀಯತೆ ದೃಷ್ಟಿ ತೋರಿಸಲ್ಲ, ಮೃಗದ ವರ್ತನೆ ತೋರಿಸ್ತೀವಿ ಅಂತಂದ್ರೆ ನಾವು ಸಹ ಅದೇ ದಾರಿಯನ್ನೇ ತುಳಿತೀವಿ. ನೀವೇನು ನಮ್ಮ ಮೇಲೆ ಒಂದು FIR ಮಾಡಿಸ್ಬೋದು, ಬೇರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಅದೆಲ್ಲದಕ್ಕೂ ಸಹ ಸರ್ವಸನ್ನದ್ಧರಾಗಿ ಸಿದ್ಧರಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ.
ಘಟಕ ಮಟ್ಟದ ವ್ಯವಸ್ಥಾಪಕರಿಗೆ ನಾನು ಹೇಳ್ತೀನಿ, ಚಾಲಕ ನಿರ್ವಾಹಕರ ಮೇಲೆ ನೀವು ಪದ ಪ್ರಯೋಗಗಳನ್ನ ಮಾಡ್ತಿರಲ್ಲ, ಅಮ್ಮ ಅಪ್ಪ ಅವ್ವ ಅಂತಕ್ಕಂಥ ಪದಗಳನ್ನ ದಯಮಾಡಿ ನಿಮ್ಮ ಬಾಯಿಯ ಮೇಲೆ ಹಿಡಿತವನ್ನ ಇಟ್ಕೊಂಡು ಮಾತಾಡಿ. ಇಲ್ಲ ಅಂತಂದ್ರೆ ಅದೇ ಭಾಷೆನ ನಿಮಗೆ ಉಪಯೋಗಿಸಿದ್ರೆ ನಿಮಗೆ ಯಾವ ರೀತಿ ಅವಮಾನ ಆಗುತ್ತೋ ಅದೇ ರೀತಿ ಚಾಲಕ ನಿರ್ವಾಹಕರಿಗೂ ಅವಮಾನ ಆಗುತ್ತೆ. ನಮಗೆ ಯಾವ ಅಧಿಕಾರಿಯ ಬಗ್ಗೆನೂ ಸಹ ಕೆಟ್ಟ ಅಭಿಪ್ರಾಯಗಳಿಲ್ಲ, ಉತ್ತಮವಾದಂಥ ಅಭಿಪ್ರಾಯ ಇದೆ. ಆದರೆ ಒಂದಷ್ಟು ಕೆಟ್ಟ ಅಧಿಕಾರಿಗಳಿಂದ ಸಾರಿಗೆಗೆ ಇವತ್ತು ಬಂದಿರತಕ್ಕಂಥ ಕೆಟ್ಟ ಹೆಸರನ್ನು ಅಳಿಸೋದಕ್ಕೋಸ್ಕರ ನಾವು ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ ಚಾಲಕ ನಿರ್ವಾಹಕರನ್ನ ನಿಮ್ಮಂತೆ ಕಾಣಿ, ಅವರನ್ನು ಹೊರಗಡೆಯವರ ರೀತಿ ಕಾಣತಕ್ಕಂಥದ್ದು, ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು. ದಿನನಿತ್ಯ ವಾಟ್ಸಾಪ್ ಗ್ರೂಪ್ನಲ್ಲಿ ನಮ್ಗೆ ಹಲವಾರು ರೀತಿ ಮೆಸೇಜ್ಗಳು ಬರುತ್ತೆ, ಅಣ್ಣ ನನಗೆ ಅಮ್ಮ ಅಪ್ಪ ಅಂತೆಲ್ಲ ಬೈತಾರೆ, ಡ್ಯೂಟಿಗೆ ಬಂದ್ರೆ ನಿಲ್ಲಿಸ್ಕೊಂಡು ಈ ರೀತಿ ಸಂಭಾಷಣೆ ಕೊಡೋದಕ್ಕೆಲ್ಲ ನಿಮಗೆ 1.5-2 ಲಕ್ಷ ಸಂಬಳ ಕೊಟ್ಟು ಜೀಪ್ ಕೊಟ್ಟು ಕುಣಿಸಿರ್ತಕ್ಕಂಥದ್ದು. ಉತ್ತಮವಾದಂಥ ಭಾಷೆಯನ್ನು ಬೆಳೆಸ್ಕೊಳ್ಳಿ. ನೀವು ಉತ್ತಮವಾದಂಥ ರೀತಿಯಲ್ಲಿ ಸಾರಿಗೆ ನೌಕರರನ್ನ ಉರಿದುಂಬಿಸಿದ್ರೆ ಇನ್ನೂ ಡ್ಯೂಟಿ ಮಾಡಿ ಇನ್ನೂ ಸಾರಿಗೆ ನೌಕರರ ಕೀರ್ತಿ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯಮಾಡಿ ಯಾರಿಗೂ ಸಹ ನಾವು ಮನಸ್ಸು ನೋಯಿಸೋದಕ್ಕೋಸ್ಕರ ಈ ರೀತಿಗಳು ಮಾತಾಡ್ತಾ ಇಲ್ಲ. ಅಧಿಕಾರಿಗಳ ಅಂಧ ದರ್ಬಾರು ಜಾಸ್ತಿ ಆಗಿದೆ. ಕಾರ್ಮಿಕ ವರ್ಗದ ಮೇಲೆ ದಮನಕಾರಿ ನೀತಿಗಳನ್ನ ಅನುಸರಣೆ ಮಾಡೋದನ್ನ ಬಿಡಿ, ಕಾರ್ಮಿಕ ವರ್ಗವನ್ನ ಪಶುಗಳ ರೀತಿ ನೋಡೋದನ್ನ ಬಿಡಿ, ಉತ್ತಮವಾದಂಥ ರೀತಿಯಲ್ಲಿ ಕಾಣಿ. ಉತ್ತಮವಾದಂಥ ರೀತಿಯಲ್ಲಿ ಈ ಸಾರಿಗೆ ಸಂಸ್ಥೆ ಏಳಿಗೆಗೋಸ್ಕರ ದುಡಿದಂಥ ಕಾರ್ಮಿಕ ವರ್ಗವನ್ನ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ.